Hello friends, welcome to another video. So in this video I'm going to talk about the queries asked by our subscribers. They asked about what are the courses after PUC if you have chosen PCMCS as the combination, and the second question was, sir, after PUC how can I do LLB, how can I get into LLB? Then one more question is, what is the reality of NEET or medical students? So I'm going to address all these questions of our subscribers. Now first let us start with the combination if you have taken second PUC as physics, chemistry, mathematics and computer science instead of biology. So ಈ ಕೋರ್ಸ್ ನೀವು ತಗೊಂಡಿದ್ರೆ PCMCS ಕಾಂಬಿನೇಷನ್ ತಗೊಂಡಿದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಆ್ಯಂಡ್ ಮೋಸ್ಟ್ ಫ್ಲೆಕ್ಸಿಬಲ್ ಕಾಂಬಿನೇಷನ್, ಭಯಪಡೋ ಅಗತ್ಯ ಇಲ್ಲ. ಇಲ್ಲಿ ಮೋಸ್ಟ್ ಕಾಮನ್ ಆಗಿ ನೀವು ಎಲ್ಲಿ ಏನು ಕೋರ್ಸ್ ತಗೋಬೋದು, ಏನು ಡಿಗ್ರಿ ತಗೋಬೋದು ಅಂತಂದರೆ ಇಂಜಿನಿಯರಿಂಗ್ ಎಂಟ್ರಿ ಆಗ್ಬೋದು. ಸೊ ಇಂಜಿನಿಯರಿಂಗ್ ಯಾವ ಥರ ಎಂಟ್ರಿ ಆಗ್ಬೋದು ಸರ್? ಇಂಜಿನಿಯರಿಂಗ್ ನಮ್ಗೆ ಗೊತ್ತಿದ್ದಂಗೆ JEE ಎಕ್ಸಾಮ್ ಬರೆದು ಎಂಟ್ರಿ ಆಗ್ಬೋದು, KSET ಎಕ್ಸಾಮ್ ಬರಿಬೋದು, ಆರ್ ಯು ಕ್ಯಾನ್ ರೈಟ್ ಕಾಮೆಡ್-ಕೆ ಇನ್ ಕೇಸ್ ಆಫ್ ಕರ್ನಾಟಕ. ಆ್ಯಂಡ್ ವಾಟ್ ಆರ್ ದ ಅವೈಲಬಲ್ ಕೋರ್ಸಸ್? ಯು ಕ್ಯಾನ್ ಡೂ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್, AI and data science, electronics, mechanical, civil, cyber security and robotics. ಸೊ ಇದನ್ನು ಮಾಡಿದ್ರೆ ನಿಮ್ಗೆ ಸಿಗ್ತಕ್ಕಂಥ ಡಿಗ್ರಿ ವಿ ಕಾಲ್ ಇಟ್ ಆಸ್ BE ಆರ್ BTech ಅಂತ ಕರಿತೀವಿ. ಸೊ ಇಲ್ಲಿ ಜಾಬ್ ಆಪರ್ಚುನಿಟೀಸ್ ಎಲ್ಲೆಲ್ಲಿದೆ ಸರ್ ಇಫ್ ಐ ಡೂ ದಿಸ್ ಕೋರ್ಸ್ ಅಂತಂದರೆ, very well known, you can get into IT companies, you can get into core industries, you can get into startups, and most importantly if you are very desperate about the government jobs, is one of the best combinations. In fact UPSC ಅಲ್ಲಿ ಆಗ್ತಾ ಇರ್ತಕ್ಕಂಥ ಸಕ್ಸಸ್ಫುಲ್ ಆಸ್ಪಿರೆಂಟ್ಸ್ ಬಂದು ಮೆಜಾರಿಟಿ ಆಫ್ ದೆಮ್ ಆರ್ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಸೊ ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ಪ್ಯೂರ್ ಸೈನ್ಸ್ ವಿತ್ PCMCS ಕಾಂಬಿನೇಷನ್, ಯು ಕ್ಯಾನ್ ಡೂ BSc ಫಿಸಿಕ್ಸ್, BSc ಮ್ಯಾಥಮೆಟಿಕ್ಸ್, BSc ಕಂಪ್ಯೂಟರ್ ಸೈನ್ಸ್, ಅಥವಾ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡ್ಬೋದು, ಆರ್ ಯು ಕ್ಯಾನ್ ಡೂ ಬ್ಯಾಚುಲರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಬ್ಯಾಚುಲರ್ ಆಫ್ ಡೇಟಾ ಸೈನ್ಸ್. ಸೊ ಇದನ್ನು ಮಾಡಿಬಿಟ್ಟು ಲೇಟರ್ ಆನ್ ಯು ಕ್ಯಾನ್ ಗೆಟ್ ಇನ್ ಟು ರಿಸರ್ಚ್, ಅನಾಲಿಟಿಕ್ಸ್ ಆಗ್ಬೋದು, ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೋದು, ಆ್ಯಸ್ ಯೂಶ್ವಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಕೂಡ ಪ್ರಿಪೇರ್ ಆಗಬಹುದು. ಸೊ ಇದನ್ನು ಬಿಟ್ಟು ಎಮರ್ಜಿಂಗ್ ಆ್ಯಂಡ್ ಪ್ರೊಫೆಷನಲ್ ಕೋರ್ಸಸ್ ಕೂಡ ಇದ್ದಾವೆ ನಿಮಗೆ. ಫಾರ್ ಎಕ್ಸಾಂಪಲ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ವಯಾ NATA ಎಕ್ಸಾಮ್ ಅಂತ ಕರಿತೀವಿ. ಕಮರ್ಷಿಯಲ್ ಪೈಲಟ್ ಟ್ರೈನಿಂಗಲ್ಲೂ ಹೋಗ್ಬೋದು ನೀವು. ಮರ್ಚೆಂಟ್ ನೇವಿ ಯು ಕ್ಯಾನ್ ಎಂಟರ್, ಡಿಫೆನ್ಸ್ ಥ್ರೂ NDA you can enter, and also you can enter into actuarial science. So these courses or these degrees are only limited to PCMCS because it gives you actual technical and analytical career flexibility. ಇರುವುದ ಕಾರಣ ಇಂಥ ಕೋರ್ಸ್ಗಳಿಗೆ PCMCS ಇರತಕ್ಕಂಥ ಮಕ್ಕಳನ್ನು ಮಾತ್ರ, ಟೆಕ್ನಿಕಲಿ ಸ್ಟ್ರಾಂಗ್ ಇರತಕ್ಕಂಥ ಮಕ್ಕಳನ್ನು ಮಾತ್ರ ಆಯ್ಕೆ ಮಾಡ್ತಕ್ಕಂಥದ್ದು. ಅದಾದಮೇಲೆ ಇಷ್ಟು PCMCS ಬಗ್ಗೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ವಾಟ್ ಅಬೌಟ್ LLB? ಹೌ ಡು ಐ ಗೆಟ್ ಇನ್ ಟು LLB? ಸೊ LLB ಎರಡು ಥರ ಹೋಗ್ಬೋದು. ಒಂದು ಡೈರೆಕ್ಟ್ಲಿ ಆಫ್ಟರ್ ಸೆಕೆಂಡ್ PUC ಯು ಕ್ಯಾನ್ ಗೆಟ್ ಇನ್ ಟು 5 years ಕೋರ್ಸ್ ಆಫ್ LLB, ವಿ ಕಾಲ್ ಇಟ್ ಆಸ್ 5-year ಇಂಟಿಗ್ರೇಟೆಡ್ ಲಾ ಡಿಗ್ರಿ ಅಂತ ಕರಿತೀವಿ. ಇಲ್ಲಿ 3 ಡಿಗ್ರೀಸ್ ಬರ್ತವೆ. ಯಾವ್ಯಾವುದು? BA LLB, BBA LLB, BCom LLB. ಇದು ಇಂಟಿಗ್ರೇಟೆಡ್ 3 years ಡಿಗ್ರಿ, 2 years LLB ಮಾಡಬಹುದು. ಇದಕ್ಕೆ ನೀವು ಡೈರೆಕ್ಟಾಗೂ ಅಡ್ಮಿಷನ್ ತಗೋಬೋದು ಕೆಲವೊಂದು ಗೌರ್ಮೆಂಟ್ ಕಾಲೇಜಸಲ್ಲಿ, ಯೂನಿವರ್ಸಿಟೀಸಲ್ಲಿ, ಅಥವಾ ರೆಪ್ಯೂಟೆಡ್ ಯೂನಿವರ್ಸಿಟೀಸ್ ಕಾಲೇಜಸ್ ಬೇಕು ಅಂತಂದರೆ ಯು ಕ್ಯಾನ್ ಎಂಟರ್ ಥ್ರೂ ಎಕ್ಸಾಮ್ಸ್ ಕಾಲ್ಡ್ ಆಸ್ CLAT, CLAT, ಕಾಮನ್ CLAT ಎಕ್ಸಾಮ್ ಎಂಟ್ರಿ ಆಗ್ಬೋದು, ಅಥವಾ LSAT ಎಕ್ಸಾಮ್ ಅಂತ ಇದೆ, ಇವೆಲ್ಲ ಕಾಮನ್ ಎಕ್ಸಾಮ್ಸು, ಅಥವಾ ಸ್ಟೇಟ್ ಲಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಕೂಡ ಇದೆ. ಈ ಎಕ್ಸಾಮ್ಸಲ್ಲೂ ಸಹ ನಾವು ಎಂಟ್ರಿ ತಗೊಂಡು ಯು ಕ್ಯಾನ್ ಗೆಟ್ ಇನ್ ಟು ದಿಸ್ LLB 5 years ಇಂಟಿಗ್ರೇಟೆಡ್ ಲಾ. ಇಲ್ಲ ಸರ್ ನಾನು ಗ್ರ್ಯಾಜುಯೇಷನ್ ಮಾಡಿದ್ದೀನಿ, ಈಗ ಹೇಗೆ ಎಂಟ್ರಿ ಆಗಬೇಕಂತಂದರೆ ಆಫ್ಟರ್ ಗ್ರ್ಯಾಜುಯೇಷನ್ ಯು ಕ್ಯಾನ್ ಡೂ 3 years LLBನೂ ಸಹ ನಾವು ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಎಲ್ಲಿದೆ? ನಮ್ಗೆ ಗೊತ್ತಿದ್ದಂಗೆ ಯು ಕ್ಯಾನ್ ಪ್ರಾಕ್ಟೀಸ್ ಲಾ, ಯು ಕ್ಯಾನ್ ಜಾಯಿನ್ ಕಾರ್ಪೊರೇಟ್ ಫರ್ಮ್ಸ್, ಜುಡಿಷರಿ ಎಕ್ಸಾಮ್ಸ್ ಬರಿಬೋದು, ಅಥವಾ ಲೀಗಲ್ ಅಡ್ವೈಸರ್ ರೋಲ್ಸ್ ಆಗೂ ನೀವು ತಗೋಬೋದು. ಸೊ ಇದು ಲಾ ಬಗ್ಗೆ. ಇನ್ನು ಮೇನ್ ಕ್ವಶನ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ MBBS ಆಸ್ಪಿರೆಂಟ್ಸ್ಗೆ ಇರ್ತಕ್ಕಂಥ ಕ್ವಶನ್ ಏನಂದರೆ, ಸರ್ ವಾಟ್ ಇಸ್ ದ ರಿಯಾಲಿಟಿ ಆಫ್ NEET? ಏನು ಮಾಡಬೇಕು ಸರ್? ಅಫ್ಕೋರ್ಸ್ NEET ಈಸ್ ಒನ್ ಆಫ್ ದಿ ಹೈಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಬಹಳ ಸ್ಟ್ರೆಸ್ಫುಲ್ ಎಕ್ಸಾಮ್ ಅಂತಲೂ ಹೇಳ್ತಾರೆ, ಬಟ್ ಐ ಡೋಂಟ್ ಬಿಲೀವ್ ಇಟ್ ಇಸ್ ಸ್ಟ್ರೆಸ್ಫುಲ್, ಬಟ್ ಒನ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಮತ್ತು ಇಲ್ಲಿ ಗೌರ್ಮೆಂಟ್ ಸೀಟ್ಸ್ ಕೂಡ ಬಹಳ ಸ್ಮಾಲ್ ಪರ್ಸೆಂಟೇಜಲ್ಲಿ ಸಿಗ್ತಾ ಇರುತ್ತೆ. ಯು ಹ್ಯಾವ್ ಲಾಟ್ ಆಫ್ ಪ್ರೈವೇಟ್ ಕಾಲೇಜಸ್. ಈಗ ರಿಯಾಲಿಟಿ ಬಗ್ಗೆ ಮಾತಾಡೋದಾದರೆ, ವಾಟ್ ಈಸ್ ದ ರಿಯಾಲಿಟಿ ಆಫ್ ಗ್ರೌಂಡ್ ರಿಯಾಲಿಟಿ ಆಫ್ NEET ಅಂತ ಮಾತಾಡೋದಾದರೆ, ದ ಡಿಗ್ರಿ ಈಸ್ ಅಬೌಟ್ 5.5 years ಆದಮೇಲೆ ನಿಮಗೆ MBBS ಗ್ರ್ಯಾಜುಯೇಷನ್ ಸಿಗುತ್ತೆ. ಅದಾದಮೇಲೆ ನೀವು ಇಂಟರ್ನ್ಶಿಪ್ ಮಾಡಬೇಕು 6 months, ಸೊ ಆಲ್ಮೋಸ್ಟ್ 6 years ಆಗುತ್ತೆ. ದೆನ್ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಅಲ್ಲಿಂದ ದೇ ಗೋ ಇನ್ ಟು ಡೂಯಿಂಗ್ ದೇರ್ PG, ಸ್ಪೆಷಲೈಸೇಷನ್ ಮಾಡ್ತಾರೆ. ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ದಟ್ಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ಸ್. ಅದು ಸಹ ಒಂದು 3 years ಆಗುತ್ತೆ. ಅದಾದಮೇಲೆ ಇಟ್ ಈಸ್ ವಾಟ್ ಈಸ್ ದ ರಿಯಾಲಿಟಿ ಅಂತಂದರೆ, ಲಾಂಗ್ ಡ್ಯೂರೇಷನ್ ಆಫ್ ಸ್ಟಡಿ, ತುಂಬ ವರ್ಷಗಳು, ಆಲ್ಮೋಸ್ಟ್ ಲೈಕ್ 9-10 years ಓದಬೇಕು.
ಅಲ್ಲಿ ಲೈಫ್ ತುಂಬ ವೇಸ್ಟ್ ಆಗುತ್ತೆ ಅಂತ ಹೇಳಲ್ಲ, ಇಟ್ ಟೇಕ್ಸ್ ಲಾಟ್ ಆಫ್ ಯುವರ್ ಟೈಮ್ ಆ್ಯಂಡ್ ಡೆಡಿಕೇಶನ್. ಅದಾದಮೇಲೆ ಹೆವಿ ವರ್ಕ್ಲೋಡ್ ಇರುತ್ತೆ. ಸೊ ಮೆಡಿಕಲ್ ಅಂತ ಇದ್ದ ತಕ್ಷಣ ನಾವು ಅದನ್ನು ಗ್ಲಾಮರಸ್ ಲೈಫು, ವೆರಿ ರೆಸ್ಪೆಕ್ಟ್ಫುಲ್ ಲೈಫ್ ಅಂತ ಅನ್ಕೋಬಹುದು. ಬಹುಶಃ ಇಟ್ ಈಸ್ ವೆರಿ ಗ್ಲಾಮರಸ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ಫಾರ್ ದೋಸ್ ಹೂ ಆರ್ ರಿಯಲಿ ಇನ್ ಟು ಮೆಡಿಕಲ್. ನಾನು ನಿಜವಾಗ್ಲೂ ಮೆಡಿಕಲ್ ಮಾಡಬೇಕು, ನಾನು ಬಯಾಲಜಿಲಿ ಬಹಳ ಸ್ಟ್ರಾಂಗ್ ಇದ್ದೀನಿ, ಫಂಡಮೆಂಟಲ್ಸಲ್ಲಿ ಬಹಳ ಸ್ಟ್ರಾಂಗ್ ಇದ್ದೀನಿ ಅಂತಹ ಸ್ಟೂಡೆಂಟ್ಸ್ಗಳಿಗೆ ಐ ಪರ್ಸ್ನಲಿ ಸಜೆಸ್ಟ್ ಯು ಟು ಟೇಕ್ MBBS, ಆರ್ ಎಲ್ಸ್ ಸೊಸೈಟಿ ಪ್ರೆಷರು, ಪೇರೆಂಟ್ಸ್ ಪ್ರೆಷರು ಅಥವಾ ಇನ್ಯಾರ್ದೋ ಪ್ರೆಷರ್ ಇದ್ದರೆ ದಯವಿಟ್ಟು MBBS ತಗೊಳಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡಬೇಕಾದಂಥದ್ದು. ಸೊ ಇದು ಇವತ್ತಿನ ನಮ್ಮ ಸಬ್ಸ್ಕ್ರೈಬರ್ಸ್ನ ಕ್ವೆರಿಗಳ ಒಂದು ಡೌಟ್ ಕ್ಲಿಯರೆನ್ಸ್ ಸೆಷನ್ನು. ಸೊ ಇದೇ ಥರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ನನ್ನ ಪ್ರಯತ್ನ ಮಾಡಿ ನಾನು ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.